ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ ಉಗ್ರರ ದಾಳಿಯಿಂದ ಮೃತರಾದ ಕರ್ನಾಟಕದ ಮೂಲದವರಿಗೆ ಕ್ಯಾಂಡಲ್ ಜ್ಯೋತಿಯನ್ನು ಬೆಳಗಿಸಿ ಶ್ರದ್ಧಾಂಜಲಿಯನ್ನು ಮೈಸೂರಿನ ಆರ್ಯವೈಶ್ಯ ರಾಜಕೀಯ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಉಗ್ರರಿಗೆ ಶಿಕ್ಷೆಯನ್ನು ನೀಡಬೇಕೆಂದು ಮಹಾತ್ಮ ಗಾಂಧಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಆರ್ಯವೈಶ್ಯ ರಾಜಕೀಯ ಸಮಿತಿಯ ಸಂಸ್ಥಾಪಕರಾದ ಎಸ್.ಕೆ. ದಿನೇಶ್, ಅಧ್ಯಕ್ಷರಾದ ಪುಟ್ಟು ಶ್ರೀನಿವಾಸ್, ಸಂಘಟನಾ ಕಾರ್ಯದರ್ಶಿ ರಾಜೇಶ್, ಗೌರವ ಕಾರ್ಯದರ್ಶಿ ಉಮಾಶಂಕರ್, ಉಪಾಧ್ಯಕ್ಷರಾದ ಸರಸ್ವತಿ ಪ್ರಸಾದ್, ಜಾಯಿಂಟ್ ಸೆಕ್ರೆಟರಿ ಸ್ವಪ್ನಶೇಖರ್, ಪ್ರಮೋದಿನಿ, ಸುರೇಶ್, ನಂದೀಶ್ ಇನ್ನಿತರರು ಭಾಗವಹಿಸಿದ್ದರು. ಕಾಶ್ಮೀರದಲ್ಲಿ 28 ಜನರು ಕೂಡ ನಮ್ಮ ಭಾರತ ದೇಶದ ಪ್ರಜೆಗಳಾಗಿ ಅವರು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಉಗ್ರರು ನಮ್ಮ ದೇಶಕ್ಕೆ ಇದ್ದಾರು. ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅಂತ ಹೇಳಿ ಹಿಂದೂಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಈ ಒಂದು ವಿಚಾರವನ್ನು ಜಾಗೃತರಾಗಿ ಮುಂಬರ್ತಕ್ಕಂಥ ಖಂಡನೀಯ. ಇದು ಎಷ್ಟೋ ನಮ್ಮಂಥ ಸಹೋದರಿಯರು ಪಾಪ ಗಂಡಂದಿರನ್ನ ಕಳ್ಕೊಂಡು ಅವರೇ ಆಧಾರ ಸ್ತಂಭ ಗಂಡಸರು ಮನೆಗೆ. ಎಷ್ಟು ಮಕ್ಕಳುಗಳು ತಂದೆನ ಕಳ್ಕೊಂಡು ಅನಾಥರಾಗಿದ್ದಾರೆ, ಕುಟುಂಬಗಳ ಅನಾಥರಾಗಿದೆ, ಅವ್ರ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಅವ್ರನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ. ನಾವು ಕೇಂದ್ರ ಸರ್ಕಾರ ಕೇಳ್ತಿದ್ದೀವಿ, ಯಾರೇ ಆದರೂ ಅಷ್ಟೇ ಉಗ್ರರನ್ನ ಯಾವುದೇ ರೂಪದಲ್ಲಾದರೂ ಬಡಿದಟ್ಟಬೇಕು. ಸೈನಿಕರಿಗೆ ಸಿಗಬೇಕಾದ ಸೌಲಭ್ಯವನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಅವ್ರಿಗೆ ಹೆಚ್ಚು ಹೆಚ್ಚು ಅವರ ಕುಟುಂಬಗಳಿಗೆ ಸೌಲಭ್ಯ ಕೊಡಬೇಕು. ಆಗ ಅವರು ನೆಮ್ಮದಿಯಿಂದ ನಮ್ಮ ದೇಶವನ್ನು ಆಳ್ತಾರೆ. ಮತ್ತು ನಾವೆಲ್ಲ ಇವತ್ತು ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಸೈನಿಕರು ಅವರ ಪರಿಶ್ರಮ ಇವತ್ತು ಇಂಡಿಯಾದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೆ. ಇಂಥ ಪಹಲ್ಗಾಮಲ್ಲಿ 28 ಜನನ ನಮ್ಮ ಹಿಂದೂಗಳನ್ನ ಹೊಡೆದು ಹಾಕಿದ್ದಾರೆ. ಹುಡುಕಿ ಹಿಂದೂಗಳನ್ನ ಸಾಯಿಸಿದ್ದಾರೆ. ಇದೊಂದೇ ಅಲ್ಲ, ನಿಲ್ಲಬಾರ್ದು. ಎಲ್ಲ ಏನು ಕಳ್ಕೊಂಡಿದ್ವಿ ನಾವು, ಒಂದು 28 ಜನ ನಮ್ಮ ದೇಶದವರ ಹಿಂದೂಗಳನ್ನ, ಅವರೆಲ್ಲ ಶಾಂತಿ ಸಿಗಬೇಕು. ಈ ಒಂದು ಇದರಿಂದ ಈ ಉಗ್ರರಿಗೆಲ್ಲ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಂದು ಮೈನ್ ಉದ್ದೇಶ. ನಾವು ದೇಶದಲ್ಲಿ ಒಂದೇ ಕಾನೂನು ಇರಬೇಕು. ದೇಶ ಅಂದರೆ ಭಾರತ ದೇಶ ಅಂತ ಇರಬೇಕು. ಯಾವ ದೇಶನೂ ಇರಬಾರ್ದು. ಯಾರ್ಯಾರು ಹಿಂದುತ್ವ ಇರಬೇಕು, ಯಾರೇ ಆಗಲಿ ನಾವು ಹಿಂದೂ ಅಂತಲೇ ಬರಬೇಕು. ಆ ಜಾತಿ ಈ ಜಾತಿ ಆ ಜಾತಿಯನ್ನು ಬರಬಾರ್ದು. ಗಂಡು ಒಂದು ಹೆಣ್ಣು ಅನ್ನೋದು ಒಂದು ಜಾತಿ ಬರಬೇಕು. ಯಾವುದೇ ಒಂದು ಅಪ್ಲಿಕೇಶನಲ್ಲಿ ಜಾತಿ ಅನ್ನೋದು ಬರಬಾರ್ದು, ಹಿಂದೂ ಅಂತ ಬರಬೇಕು. ಅವರೇ ನಮ್ಮ ಕ್ಯಾಂಡಲ್ ಲೈಟ್ನ ಹಚ್ಚುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಉಗ್ರರ ದಾಳಿಗೆ ಗುಂಡಿಟ್ಟು ಬಂದಿರತಕ್ಕಂಥ ಪ್ರವಾಸಿಗರಿಗೆ, ಭಾರತೀಯರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ. ಕೊನೆಯದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಕೊನೆಯದಾಗಿ ಬಲೋ ಭಾರತ್ ಮಾತಾ ಜೈ, ಜೈ ವಾಸವಿ.